ಹಣ ಇಲ್ಲಿ ಚುನಾವಣೆಯಲ್ಲಿ ಬಳಕೆ ಆಗಿದೆ. ಆ ಚುನಾವಣೆಯಲ್ಲಿ ಬಳಕೆ ಆದಂತ ವಿಚಾರವನ್ನು ನೋಡಿದಂತ ಟೈಮಲ್ಲಿ ಅವರು ಆ ಹಣ ಎಲ್ಲೆಲ್ಲಿ ಬಳಕೆ ಮಾಡಿದ್ದಾರೆ, ಯಾವ ಬೂತ್ಗೆ ಎಷ್ಟೆಷ್ಟು ರೊಕ್ಕ ಕಳಿಸಿದ್ದಾರೆ, ಯಾವ ತಾಲೂಕಿಗೆ ಎಷ್ಟೆಷ್ಟು ರೊಕ್ಕ ಕಳಿಸಿದ್ದಾರೆ ಅಂತೇಳಿ ಅವರು ಈ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ನಮ್ಮ ನಾಗೇಂದ್ರ ಅವರು PA ವಿಜಯ್ ಕುಮಾರ್ ಅನ್ನು ಬರೆದಿಟ್ಕೊಂಡಿದ್ದಾರೆ. ಅವ್ರಿಗೆ ಸ್ಲಿಪ್ ಸಿಕ್ಕಿರೋ ಕಾರಣ ಆ ಚಾರ್ಜ್ ಶೀಟ್ ಅಲ್ಲಿ ಕೂಡ ಫೈಲ್ ಮಾಡಿದ್ದಾರೆ. ನಾನು ಹೇಳಿದಂತ ಮಾತುಗಳೇನಲ್ಲ. ಆದ್ರೆ 21 ಕೋಟಿ ರೂಪಾಯಿ ಹಣ ಇವತ್ತು ಲೋಕಸಭೆ ಚುನಾವಣೆಗಳ ಬಳಕೆ ಮಾಡಿದ್ದಾರೆ ಅಂದ್ರೆ ಅದ್ರ ಬಗ್ಗೆ ನೀವೇನು ಚಕಾರ ಇರ್ತಾ ಇಲ್ಲ, ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಅದಕ್ಕೋಸ್ಕರ ನಾನೇನು ಹೇಳಿದೆ, ಖಂಡಿತವಾಗಿ ನೀನು ಲೋಕಸಭೆ ಚುನಾವಣೆಗಳಿಗೆ ಈ ಹಣ ಬಳಕೆ ಆಗಿರೋ ಕಾರಣ ನೀವು ದಯವಿಟ್ಟು ಆ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಂತ ಒತ್ತಾಯ ಮಾಡಿರೋದಂತ ಸತ್ಯ. ಯಾಕಂದ್ರೆ ನೀವು ಆಗಿರ್ಬೋದು, ನಾನು ಯಾವ್ದು ಹೇಳಕ್ ಹೋಗಲ್ಲ, 4 ಬಾರಿ ಸಂಸದರ ಶಾಸಕರಾಗಿರ್ಬೋದು, ಇವತ್ತು ಸಂಸದರಾಗಿರ್ಬೋದು. ಯಾಕಂದ್ರೆ ನಾನು ನಿಮ್ಮ ಹುದ್ದೆಗೆ ಅಗೌರವ ಮಾಡಂತ ಕೆಲಸ ಮಾಡ್ತಾ ಇಲ್ಲ. ಯಾಕಂದ್ರೆ ನೀವು ಇವತ್ತು ಇಲ್ಲಿ ತನಕ ಆಗಿದೆ, ಈ ಸಮುದಾಯಗಳ ಹಣವನ್ನು ಬಳಕೆ ಮಾಡಿದ್ರೆ ಇವತ್ತು ಇಷ್ಟೊಂದು ಇಡಿಯಲ್ಲಿ ನಾನು ಹೇಳಿದಂತ ಮಾತಲ್ಲ, ಇಡಿಯಲ್ಲಿ ಇವತ್ತು ಇಷ್ಟೊಂದು ದೊಡ್ಡ ಅವ್ಯವಹಾರ ಆಗಿದೆ, ಇವತ್ತು ಬಳಕೆ ಆಗಿದೆ ಅಂತ ಹೇಳ್ತಾ ಇದ್ದ ಅವ್ರ ರಿಪೋರ್ಟ್ ಅಲ್ಲಿ ಕೊಟ್ಟಿದ್ರೆ ಕೂಡ ಇವತ್ತು ಇಲ್ಲಿ ತನಕ ಆಗಿದೆ ಪ್ರಕಾರವಾಗಿ ಒಂದು ಮಾತನ್ನು ಕೂಡ ಮಾತಾಡ್ಲಿಲ್ಲ. ಎಲ್ಲಿ ಕೂಡ ಇವತ್ತು ಈ ಮಾತಾಡಿಲ್ಲ. ಇಂಥ ಸಂದರ್ಭದಲ್ಲಿ ಇವತ್ತು ನೀವು ಅಭಿವೃದ್ಧಿ ವಿಚಾರದಲ್ಲಿ ಮಾತಾಡ್ತೀರಿ, ಅಭಿವೃದ್ಧಿ ವಿಚಾರದಲ್ಲಿ ಏನ್ ಮಾಡಿದಿರಿ ಹೇಳಲ್ಲ. ಕನಿಷ್ಠ ನಿಮ್ ಸರ್ಕಾರ ಬಂದು ಇಷ್ಟು 2 ವರ್ಷಗಳ ಕಾಲ ಆಯ್ತು, ಏನ್ ಮಾಡಕ್ ಸಾಧ್ಯ ಆಗಿದೆ? ಒಂದು ಕಡೆ ನಾನು ನಿನ್ನೆ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೆ, ಎಲ್ಲ ಒಂದು ಕಡೆ ಪರಮೇಶ್ವರ್ ಅವರು ಹೇಳಿಕೆನೋ ಇನ್ನೊಬ್ರು ಹೇಳಿಕೆನೋ ನೋಡ್ತಾ ಇದ್ದೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಟ್ಟ ನಂತರ ಇವತ್ತು ಏನು ತನಿಖೆ ಆಗ್ಬೇಕು, ಮುಖ್ಯಮಂತ್ರಿಗಳ ಮೇಲೆ ತನಿಖೆ ಆಗ್ಬೇಕಂತೇಳಿ ಕೋರ್ಟ್ ಆದೇಶ ಮಾಡಿದ ನಂತರ ಕೂಡ ನಿನ್ನೆ ಯಾರು HK ಪಾಟೀಲ್ ಯಾರು ಗೊತ್ತಿಲ್ಲ, ಅವರು ಹೇಳಿಕೆಗಳನ್ನ ನೋಡ್ತಾ ಇದ್ರೆ ಏನ್ ಹೇಳ್ತಾ ಇದ್ರೆ ಅಂದ್ರೆ ಇನ್ನು ಮುಂದೆ ರಾಜ್ಯಪಾಲರು ಯಾವುದೇ ದಾಖಲಾತಿಗಳಾಗಲಿ, ಯಾವುದೇ ಮೆಸೇಜ್, ಯಾವುದೇ ವಿಚಾರವನ್ನು ಕೇಳಿದಂತ ಟೈಮಲ್ಲಿ ಯಾರು ಕೂಡ ಅಲ್ಲಿ ಚೀಫ್ ಸೆಕ್ರೆಟರಿ ಆಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಯಾರು ಕೂಡ ಆ ದಾಖಲಾತಿಗಳನ್ನು ಯಾವುದೇ ವಿಚಾರವನ್ನು ಬಹಿರಂಗವಾಗಿ ನೀವು ಬಂದು ಹೇಳಿಕೆಗಳನ್ನು ಕೊಡಬಾರ್ದು. ಆ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ. ಇದು ಅನುಮಾನಗಳಿಗೆ ಗೂಡಾಗುತ್ತೆ. ಯಾಕಂದ್ರೆ ಇದೊಂದು ಹೊಸ ಸಂಪ್ರದಾಯ ಆಗುತ್ತೆ. ಯಾಕಂದ್ರೆ ಇದು ಅನುಮಾನ ಮೂಡುತ್ತೆ. ಯಾಕಂದ್ರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಅಲ್ಲ, ಅವರು ಹೆಡ್ ಆಫ್ ದ ಗವರ್ನರ್ ಯಾರು? ಗವರ್ನರ್ ಹೆಡ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಅದೇ ಆತ ಸಂವಿಧಾನ ಹುದ್ದೆಯಲ್ಲಿ ದೊಡ್ಡ ಸ್ಥಾನದಲ್ಲಿ ಇದ್ದಂತ ವ್ಯಕ್ತಿ. ಆ ಸಂವಿಧಾನ ಹುದ್ದೆ ಇರುವಂತ ಗವರ್ನರ್ಗೆ ಅವರು ಯಾವುದೇ ದಾಖಲಾತಿಗಳು ಕೇಳಿದ್ರೆ ಆ ದಾಖಲಾತಿಗಳನ್ನೇ ಕೊಡಬಾರ್ದು ಅನ್ನಂತ ಸರ್ಕಾರ ಕ್ಯಾಬಿನೆಟ್ ಆದೇಶವನ್ನು ಮಾಡಂತ ಕೆಲಸ ಮಾಡ್ತಾರೆ. ಇದು ಎಂತ ಏನೋ ಗೊತ್ತಿಲ್ಲ ನಮಗೆ. ಇದು ಹೊಸ ಸಂಪ್ರದಾಯ. ಅಂದ್ರೆ ಅಧಿಕಾರಿಗಳು ನೇರವಾಗಿ ಕೊಡಬಾರ್ದು ಅಂತ ಹೇಳಿ ಅಲ್ಲ, ಆ ರೀತಿ ಮಾಡಕ್ಕೆ ಸಾಧ್ಯ ಇಲ್ಲ. ಆ ಸಂವಿಧಾನ ಹುದ್ದೆಗೆ ಗವರ್ನರೇ ದೊಡ್ಡವರು, ಕಾನ್ಸ್ಟಿಟ್ಯೂಷನ್ ಹೆಡ್ ಬಂದು ಗವರ್ನರೇ. ಆ ಗವರ್ನರ್ನೇ ಕೇಳಿದಂತ ಯಾವುದೇ ದಾಖಲಾತಿಗಳನ್ನು ಬಹಿರಂಗವಾಗಿ ನೀವು ಕೊಡಬಾರ್ದನ್ನಂತ ಕ್ಯಾಬಿನೆಟ್ ನಿರ್ಧಾರ ನೀವು ತಗೋತಾ ಅಲ್ಲಿ ಒಂದ್ ಕಡೆ ಅನುಮಾನಗಳು ಪ್ರಾರಂಭ ಆಗುತ್ತೆ. ಜೊತೆಲಿ ಇನ್ನೊಂದು ಆದೇಶ, ಏನು ಆದೇಶ? ಇನ್ನು ಮುಂದೆ ಸಿಬಿಐ ಇದಕ್ಕಿಂತ ಮುಂಚೆ ಅವರು ಇಂಡಿಪೆಂಡೆಂಟ್ ಆಗಿ ಯಾವುದೇ ರಾಜ್ಯದಲ್ಲಿದ್ದಂತ ಇಂಡಿಪೆಂಡೆಂಟ್ ಆಗಿ ಅವ್ರನ್ನ ತನಿಖೆ ಮಾಡಬೇಕಾಗಿತ್ತು. ಅಪರಾಧ ಪ್ರಕರಣದಲ್ಲಿ ಅವ್ರನ್ನ ಇವತ್ತು ಕ್ಯಾಬಿನೆಟ್ ಡಿಸಿಷನ್ ತಗೋತೆ. ಇನ್ನು ಮುಂದೆ ಯಾವುದೇ ರಾಜ್ಯದಲ್ಲಿ ಸಿಬಿಐ ಬಂದು ಅದನ್ನ ಅಪರಾಧ ಪ್ರಕರಣಗಳಲ್ಲಿ ಅವ್ರು ಇನ್ವೆಸ್ಟಿಗೇಷನ್ ಮಾಡ್ಬೇಕಂದ್ರೆ ಪುನಃ ಸರ್ಕಾರದ ಕ್ಯಾಬಿನೆಟ್ ಅಲ್ಲಿ ಪಾಸ್ ಆಗ್ಬೇಕು, ಇಲ್ಲಿ ಸರ್ಕಾರದ ಆದೇಶ ತಗೋಬೇಕನ್ನಂತ ಹೊಸ ಸಂಪ್ರದಾಯ ಮಾಡುವಂತ ಕೆಲಸ ಈ ಸರ್ಕಾರ ಮಾಡಿದಂತ ಟೈಮಲ್ಲಿ ಅವ್ರು ಎಲ್ಲ ಒಂದು ಕಡೆ ಕಳ್ಳತನ ಮಾಡಿದಂತ ಎಲ್ಲಾ ವಿಚಾರಗಳನ್ನು ಮುಚ್ಚಾಕಂತ ಕೆಲಸ ಆಗ್ತಾ ಇದೆಯಲ್ಲ ಅನ್ನೋ ಪ್ರಶ್ನೆ ನನ್ನಲ್ಲಿ ಕಾಡುತ್ತದೆ, ಇಡೀ ರಾಜ್ಯದ ಜನರಲ್ಲಿ ಕೂಡ ಕಾಡುತ್ತದೆ. ಹಂಗಾಗಿ ನಾನು ಕಂಪ್ಲೀಟ್ ಮಾಡ್ಬಿಟ್ಟು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830,
ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.